ಜಪಾನ್ನಲ್ಲಿ ಸುನಾಮಿ, ರಷ್ಯಾದಲ್ಲಿ ಭೂಕಂಪ, ಇರಾನ್ ಇಸ್ರೇಲ್ ಯುದ್ಧ ಸೇರಿದ ಹಾಗೆ ಜಾಗತಿಕವಾಗಿ ನಡೆದ ಹಲವಾರು ಬೆಳವಣಿಗೆಗಳ ಬಗ್ಗೆ ಎಲ್ಲರೂ ಕುತೂಹಲದ ಕಣ್ಣಿನಿಂದ ನೋಡ್ತಾರೆ. ಬಾಲ್ಕನ್ಸ್ನ ನಾಸ್ಟ್ರಡಾಮಸ್ ಎಂದು ಕರೆಯಲ್ಪಡುವ ಬಾಬಾ ವಂಗ 2025 ಬಗ್ಗೆ ಹೇಳಿರುವ ಹಲವು ಭವಿಷ್ಯವಾಣಿಗಳು ನಿಜವಾಗಿ ಬಿಟ್ಟಿವೆ. ಹೀಗಾಗಿ 2026 ಬಗ್ಗೆ ಏನು ಹೇಳಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಾಗಿ ಬಿಟ್ಟಿದೆ. 2026 ಬಗ್ಗೆ ಅವರು ಹೇಳಿರುವ ಭವಿಷ್ಯವಾಣಿ ಇದೀಗ ಹೊರಬಿದ್ದಿದೆ. ಇದು 2025ಕ್ಕಿಂತಲೂ ಹೆಚ್ಚು ಆತಂಕಕಾರಿ. ಪ್ರಮುಖ ವಿಶ್ವ ಘಟನೆಗಳ ಬಗ್ಗೆ ಬಾಬಾ ವಂಗ ದೂರದೃಷ್ಟಿಯು ಆಸಕ್ತಿ ಕೆರಳಿಸುವಂತೆ ಮಾಡುತ್ತೆ, ವಿವಾದವನ್ನು ಹುಟ್ಟುಹಾಕುತ್ತೆ. 2025ರಲ್ಲಿ ವಿನಾಶಕಾರಿ ವಿಪತ್ತುಗಳ ಬಗ್ಗೆ ಎಚ್ಚರಿಕೆ ನೀಡಿದ ವಂಗ ಅವರ 2026ರ ಭವಿಷ್ಯವಾಣಿ ಇನ್ನಷ್ಟು ಭಯ ಹೆಚ್ಚಿಸುತ್ತೆ. 2026ರಲ್ಲಿ ಪ್ರಬಲ ಭೂಕಂಪ, ಜ್ವಾಲಾಮುಖಿ ಸ್ಫೋಟ, ಕಠಿಣ ಹವಾಮಾನ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು. ಇದು ಸುಮಾರು 7% ಭೂಮಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ದಶಕಗಳ ಮೊದಲೇ ಹೇಳಿದ್ದಾರೆ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ, ಇರಾನ್ ಮತ್ತು ಇಸ್ರೇಲ್, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಉದ್ವಿಗ್ನತೆ ಉಂಟಾಗಿದೆ. 2026ರಲ್ಲಿ ಇದು ಮತ್ತಷ್ಟು ಹೆಚ್ಚಾಗಬಹುದು ಎಂದಿರುವ ಅವರು ತೈವಾನ್ ಮೇಲೆ ಚೀನಾ ದಾಳಿ ಮಾಡಬಹುದು, ರಷ್ಯಾ ಮತ್ತು ಅಮೆರಿಕ ನಡುವೆ ನೇರ ಘರ್ಷಣೆ ಉಂಟಾಗಬಹುದು. ಇದು ಮುಂದೆ ಅಪಾಯಕಾರಿಯಾಗತ್ತೆ ಅಂತ ಬಾಬಾ ವಂಗ ತಿಳಿಸಿದ್ದಾರೆ. ಇನ್ನು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಭವಿಷ್ಯ ನುಡಿದಿರುವ ಬಾಬಾ ವಂಗ 2026ರಲ್ಲಿ ಕೃತಕ ಬುದ್ಧಿಮತ್ತೆಯು ಮತ್ತಷ್ಟು ವೇಗವಾಗಿ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ವೇಗವಾಗಿದ್ದು ಮಾನವನ ಧ್ವನಿಗಳನ್ನು ರಚಿಸುತ್ತೆ, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಇದು ಇನ್ನಷ್ಟು ಬೆಳವಣಿಗೆ ಆದರೆ ಮುಂದೇನಾಗಬಹುದು ಎನ್ನುವ ಆತಂಕ ಎಲ್ಲರಲ್ಲೂ ಹೆಚ್ಚಾಗಿದೆ. ಇದು ಡಿಜಿಟಲ್ ಕ್ಷೇತ್ರದ ಪ್ರಗತಿಯಾದರೂ ಉದ್ಯೋಗ ವಲಯದ ಮೇಲೆ ನೇರ ಪರಿಣಾಮ ಬೀರಲಿದೆ. 2026ರಲ್ಲಿ ಕೃತಕ ಬುದ್ಧಿಮತ್ತೆಯ ಉತ್ತುಂಗವನ್ನು ತಲುಪುತ್ತೆ ಅಂತ ಬಾಬಾ ವಂಗ ಹೇಳಿದ್ದಾರೆ. ಮುಂದಿನ ವರ್ಷದಲ್ಲಿ ಬಾಹ್ಯಾಕಾಶದಲ್ಲಿ ಜೀವಿ ಪತ್ತೆಯಾಗಬಹುದು ಎಂದಿರುವ ಬಾಬಾ ವಂಗ ವೈಜ್ಞಾನಿಕ ಪ್ರಗತಿಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. 2026ರ ನವೆಂಬರ್ನಲ್ಲಿ ಒಂದು ಬೃಹತ್ ಅನ್ಯಲೋಕದ ಹಡಗು ಭೂಮಿಯ ಕಡೆಗೆ ಬರಲಿದೆ ಅಂತ ಹೇಳಿದ್ದು, ಇದು ಮಾನವರು ಮೊದಲ ಬಾರಿಗೆ ಅನ್ಯ ಲೋಕದವರೊಂದಿಗೆ ಸಂಪರ್ಕಕ್ಕೆ ಬರಬಹುದಾದ ಸಾಧ್ಯತೆ ಅಂತ ಸೂಚಿಸಲಾಗಿದೆ. ಈ ಕುರಿತು ಈಗಾಗಲೇ ಹಾರ್ವರ್ಡ್ ಖಗೋಳ ಭೌತಶಾಸ್ತ್ರಜ್ಞ ಅವಿಲೋಬ್ ಸುಳಿವು ಕೊಟ್ಟಿದ್ದಾರೆ. 3i ಅಟ್ಲಾಸ್ ಎಂದು ಹೆಸರಿಸಲಾದ ಬಾಹ್ಯಾಕಾಶದ ವಸ್ತುವೊಂದು ಭೂಮಿಗೆ ಹತ್ತಿರದಲ್ಲಿದೆ ಅಂತ ಅವರು ತಿಳಿಸಿದ್ದಾರೆ. ಇದು ಹಿಮಾವೃತ ಧೂಮಕೇತು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ರು. ಕೆಲವರು ಇದನ್ನ ಅನ್ಯಲೋಕದ ವಿಶೇಷ ತಂತ್ರಜ್ಞಾನ ಅಂತ ಊಹಿಸಿದ್ದಾರೆ. ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಎಂದಿಗೂ ಕುತೂಹಲಕಾರಿಯಾಗಿದೆ. ಇವರ ಒಂದು ಭವಿಷ್ಯವಾಣಿಯ ಕುರಿತು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ChatGPTಯನ್ನು ಪ್ರಶ್ನಿಸಿದಾಗ ಆಶ್ಚರ್ಯಕರ ಉತ್ತರವೊಂದು ಬಂದಿದೆ. 2070ರ ವೇಳೆಗೆ AI ತಂತ್ರಜ್ಞಾನ ಮಾನವರಿಗಿಂತ ಬುದ್ಧಿವಂತರಾಗಿ ಸರ್ಕಾರ ಮತ್ತು ಸೇನೆಯನ್ನ ನಿಯಂತ್ರಿಸಬಹುದು ಅನ್ನುವ ಎಚ್ಚರಿಕೆ ನೀಡಿದೆ. ಮಾನವರು ಈಗ ಜಾಗೃತರಾಗದಿದ್ರೆ ಭವಿಷ್ಯದ ಪೀಳಿಗೆಗಳು AIಗೆ ಗುಲಾಮರಾಗಬಹುದು ಅಂತ ತಿಳಿಸಿದೆ. ChatGPTಯ ಪ್ರಕಾರ 2070ರಲ್ಲಿ ಮಾನವರು ತಮ್ಮ ಆಲೋಚನೆಗಳನ್ನು ಕ್ಲೌಡ್ಗೆ ಅಪ್ಲೋಡ್ ಮಾಡಬಹುದು. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಶಕ್ತಿಶಾಲಿ ಮತ್ತು ಬುದ್ಧಿವಂತರಾಗ್ತಾರೆ. ಪರಮಾಣು ಶಕ್ತಿಯು ಪ್ರಯೋಜನಕಾರಿಯಾದರೂ ದುರುಪಯೋಗದಿಂದ ಹಲವು ನಗರಗಳು ನಾಶವಾಗಬಹುದು. 2080ರ ವೇಳೆಗೆ ವಿಜ್ಞಾನಿಗಳು ಅನ್ಯ ಗ್ರಹದ ಸೂಕ್ಷ್ಮ ಜೀವಿಗಳನ್ನು ಕಂಡುಕೊಳ್ಳಬಹುದು. ಆದರೆ ಸರ್ಕಾರಗಳು ಈ ಮಾಹಿತಿಯನ್ನು ಬಹಿರಂಗಪಡಿಸದೇ ಇರಬಹುದು. ಶ್ರೀಮಂತರು 150 ವರ್ಷ ಬದುಕಿದ್ರೆ ಬಡವರ ಜೀವಿತಾವಧಿ ಕಡಿಮೆಯಾಗಿರುತ್ತದೆ. ಎಐಯ ಬಾಬಾ ವಂಗ ಭವಿಷ್ಯವಾಣಿಯು ಸೈಬರ್ ಹ್ಯಾಕಿಂಗ್ನಿಂದ ಭವಿಷ್ಯದಲ್ಲಿ ವಿದ್ಯುತ್ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಅಸ್ತವ್ಯಸ್ತ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ಇದು ದೊಡ್ಡ ಬಿಕ್ಕಟ್ಟಿಗೆ ಕಾರಣವಾಗುತ್ತೆ. ಆದರೆ ಶ್ರೀಮಂತರಿಗೆ ಭವಿಷ್ಯ ಉಜ್ವಲವಾಗಿದೆ ಎಂದು ಎಐ ತಿಳಿಸಿದೆ. ಈ ಭವಿಷ್ಯವಾಣಿಗಳು ChatGPTಯ ವಿಶ್ಲೇಷಣೆಯಿಂದ ಭವಿಷ್ಯದ ಸಂಭಾವ್ಯ ತಿರುವುಗಳನ್ನು ಒಳಗೊಂಡಿದೆ. ಇದು ಸಾಮಾನ್ಯರಲ್ಲಿ ಆತಂಕ ಮತ್ತು ಕುತೂಹಲ ಹೆಚ್ಚು ಮಾಡಿದೆ.
ಬಾಬಾ ವಂಗಾ ಭವಿಷ್ಯವಾಣಿಗಳು ಹಲವು ಬಾರಿ ನಿಜವಾಗಿರುವುದರಿಂದ ಎಐಯ ಈ ಉತ್ತರ ತಂತ್ರಜ್ಞಾನದ ಬೆಳವಣಿಗೆಯಿಂದ ಉಂಟಾಗಬಹುದಾದ ಅಪಾಯಗಳ ಬಗ್ಗೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಮಾನವರು ಎಐ ತಂತ್ರಜ್ಞಾನದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಭವಿಷ್ಯದಲ್ಲಿ ಎಐ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಗಳು ಮತ್ತು ಸಂಸ್ಥೆಗಳು ಕ್ರಮ ತೆಗೆದುಕೊಳ್ಳಬೇಕು. ಈ ಭವಿಷ್ಯವಾಣಿ ತಂತ್ರಜ್ಞಾನದ ಶಕ್ತಿ ಮತ್ತು ಅದರ ಸಂಭಾವ್ಯ ಅಪಾಯಗಳನ್ನು ಪರಿಶೀಲಿಸುವ ತುರ್ತು ಅಗತ್ಯವನ್ನು ಒತ್ತಿ ಹೇಳಿದೆ. ಹಾಗಾದರೆ ಯಾರೀ ಬಾಬಾ ವಂಗಾ? ಬಾಬಾ ವಂಗಾ ವಿಶ್ವದ ಪ್ರಸಿದ್ಧ ಭವಿಷ್ಯಗಾತಿ. ದೃಷ್ಟಿಹೀನರಾಗಿದ್ದರೂ ಅವರ ದಿವ್ಯ ದೃಷ್ಟಿಯಿಂದ ಹೇಳಿದ ಭವಿಷ್ಯವೆಲ್ಲ ನಿಜವಾಗಿದೆ. ಮೂಲತಃ ಬಲ್ಗೇರಿಯಾದ ಭವಿಷ್ಯಗಾರ್ತಿ ಬಾಬಾ ವಂಗಾ ಅವರ 2025ರ ಮುನ್ನೋಟಗಳು ಕೂಡ ಆತಂಕ ಮೂಡಿಸಿದೆ. ಆರ್ಥಿಕ ಕುಸಿತ, ಯುದ್ಧದ ಭೀತಿ, ನೈಸರ್ಗಿಕ ವಿಕೋಪಗಳ ಬಗ್ಗೆ ಅವರು ನೀಡಿದ ಎಚ್ಚರಿಕೆಗಳು ಜಾಗತಿಕ ಮಟ್ಟದಲ್ಲಿ ನಿಜವಾಗಿದ್ದು ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಅವರ ಜೀವಿತ ಕಾಲದಲ್ಲೇ ಈಗಿನ ಭವಿಷ್ಯವನ್ನ ಬರೆದು ಹೋಗಿದ್ದಾರೆ. ಬಲ್ಗೇರಿಯಾದ ಬಾಬಾ ವಂಗಾ ತಮ್ಮ ಜೀವಿತಾವಧಿಯಲ್ಲಿ ಅಂದರೆ 1911ರಿಂದ 1996ರವರೆಗೆ ಹೇಳಿದ ಅನೇಕ ವಿಚಾರಗಳು ನಿಜವಾಗ್ತಾನೆ ಇದೆ. ಯುದ್ಧಗಳಿರಬಹುದು, ನೈಸರ್ಗಿಕ ವಿಕೋಪಗಳು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಅವರು ಹೇಳಿದ್ದೆಲ್ಲವೂ ಸತ್ಯವಾಗ್ತಾ ಇದೆ. ಕೊರೋನಾದಂಥ ಸಾಂಕ್ರಾಮಿಕ ರೋಗದ ಬಗ್ಗೆ, 1990ರ ದಶಕದ ಕೊಲ್ಲಿ ಯುದ್ಧದ ಬಗ್ಗೆ, ಅನೇಕ ನೈಸರ್ಗಿಕ ಪ್ರಕೋಪಗಳ ಬಗ್ಗೆ ಬಾಬಾ ನುಡಿದಿದ್ದ ಭವಿಷ್ಯವಾಣಿ ನಿಜವಾಗಿದೆ. ದಶಕಗಳಿಂದ ಕೂಡ ಜನ ಬಲ್ಗೇರಿಯನ್ನ ದೃಷ್ಟಿಹೀನ ಬಾಬಾ ವಂಗಾ ಅವರ ಭವಿಷ್ಯಗಳ ಬಗ್ಗೆ ಆಕರ್ಷಿತರಾಗಿದ್ದಾರೆ, ಭಯಭೀತರೂ ಆಗಿದ್ದಾರೆ. ಯಾಕಂದ್ರೆ ಅವರು ವಿಶ್ವದಲ್ಲಿ ನಡೆಯುವ ಘಟನೆಯನ್ನ ಮುನ್ಸೂಚಿಸುವ ವಿಶಿಷ್ಟ ಸಾಮರ್ಥ್ಯಕ್ಕೆ ಹೆಸರುವಾಸಿ.